ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ 5 ಶಾಕಿಂಗ್ ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ. ಎಚ್ಚರಿಕೆಗಳು ಅಂತ ಕೂಡ ನೀವು ಇದನ್ನ ತಗೋಬಹುದು. ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ, ದಯಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪ್ರಧಾನ ವಿಷಯ ಏನಪ್ಪಾ ಅಂತಂದ್ರೆ, ಮೊದಲನೇ ಎಚ್ಚರಿಕೆ, ಸ್ಥಾನಭ್ರಂಶ, ಜಾಗದ ವ್ಯತ್ಯಾಸ ಆಗುತ್ತೆ. ಈ ತಿಂಗಳಲ್ಲಿ ನೀವು ಕೆಲಸ ಮಾಡ್ತಿರೋ ಸ್ಥಳ ಅಥವಾ ನೀವು ಇರುತ್ತಿರುವ ಜಾಗ ಬದಲಾಗೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸೀಟಿಂಗ್ ಅರೇಂಜ್ಮೆಂಟ್ ಚೇಂಜ್ ಆಗ್ಬೋದು. ನೀವೆಲ್ಲಿ ಕೆಲಸ ಮಾಡ್ತೀರಾ, ಆಫೀಸ್ಗೆ ಹೋಗ್ತಾ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಅಂದ್ರೆ ಎಡವಟ್ ಆಗ್ಬೋದು. ಆಫೀಸ್ ನೀವು ಕೆಲಸ ಮಾಡ್ತೀರಾ, ಆಫೀಸ್ ಅಲ್ಲಿ ಚೇಂಜಸ್ ಆಗ್ಬೋದು. ಯಾವುದೇ ಅಸಹಜ ಚೇಂಜಸ್ ಕೂಡ ನೋಡ್ತೀರಾ, ಮೂವ್ಮೆಂಟ್ಗಳಾಗುತ್ತೆ, ನಿಮಗೆ ತೊಂದರೆ ಕೂಡ ಕೊಡುತ್ತೆ. ಇದಕ್ಕೆ ಉಪಾಯ ಏನಪ್ಪಾ ಅಂತಂದ್ರೆ, ಓಂ ಗಂ ಗಣಪತಿಯ ನಮಃ ಎಂಬ ಮಂತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ 11 ಸಲ ಜಪಿಸಿ ಮನಸ್ಸಿಗೆ ಒಂದು ಶಾಂತಿ ನಿಮಗೆ ಸಿಗ್ತಾ ಹೋಗುತ್ತೆ. ಎರಡನೇ ಎಚ್ಚರಿಕೆ ಏನಂತಂದ್ರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಎಚ್ಚರಿಕೆ. ಶುಗರ್ ಮತ್ತು ಕಣ್ಣುಗಳಿಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಹೌದು, ನಿಮಗೇನಾದ್ರೂ ಸಕ್ಕರೆ ಕಾಯಿಲೆ ಇದೆಯಾ ಅಥವಾ ಡಯಾಬಿಟಿಸ್ ಇದೆಯಾ, ನೀವೇನಾದ್ರೂ ಪ್ರೀ ಡಯಾಬಿಟಿಕ್ ಅಲ್ಲಿ ಡಯಾಬಿಟಿಕ್ ಹೋಗೋ ಚಾನ್ಸಸ್ ಇರುತ್ತೆ. ಕಣ್ಣುಗಳು ಕೂಡ ಮಂಜು ಆಗ್ಬೋದು, ಬ್ಲರ್ ಕೂಡ ಆಗ್ಬೋದು. ಜೊತೆಗಿನಂತಂದ್ರೆ ಹಲ್ಲು ನೋವು ಕೂಡ ಬರ್ಬೋದು. ಹಲ್ಲು ನೋವು ಬರ್ತಿದೆ ಅಂದ್ರೆ ತಡ ಮಾಡಬೇಡಿ. ಈ ತಿಂಗಳು ನಿಮ್ಗೆ ಸ್ವಲ್ಪ ಸುಸ್ತಾಗೋದು, ತಲೆ ಸುತ್ತು ಬರೋದು, ತಲೆ ನೋವು ಬರೋದು, ದವಡೆಗಳ ಸಮಸ್ಯೆ, ಹಲ್ಲಿನ ಸಮಸ್ಯೆ ಬರೋ ಚಾನ್ಸಸ್ ಕೂಡ ಇದೆ. ಇದಕ್ಕೆ ಉಪಾಯ ಹೇಗೆ ಮಾಡ್ಬೋದು ಅಂದ್ರೆ, ಪ್ರತಿ ದಿವಸ ನೀವು ಬೆಳಗ್ಗೆ ಎದ್ದು 20 ಸಲ ಓಂ ಮೃತ್ಯುಂಜಯ ನಮಃ ಎಂಬ ಮಂತ್ರವನ್ನು ಪಠಿಸಿ, ಅದೇ ರಾತ್ರಿ 1 ಹನಿ ತುಳಸಿ ಕಷಾಯ ಕೂಡ ಕುಡಿರಿ. ಇನ್ನೊಂದೇನಂದ್ರೆ, ಮೂರನೇ ಅದು ನಿಮ್ಗೇನು ಎಚ್ಚರಿಕೆ ಮಾತು ಅಂತಂದ್ರೆ, ಪಿತ್ರಾರ್ಜಿತ ಆಸ್ತಿ ನಿಮ್ಗೇನಾದ್ರು ಬರ್ತಿದ್ಯಾ, ನೀವೇನಾದ್ರೂ ಕಾಯ್ತಾ ಇದ್ರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಉಪಾಯವಾಗಿರಿ. ಈ ತಿಂಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ತಂದೆ ಅಥವಾ ತಾಯಿ ಅಥವಾ ತಾತ ಯಾವುದೇ ಆಸ್ತಿ ಬರುತ್ತೆ ಅಂದ್ರೆ, ಪಿತೃಗಳ ಹಣವನ್ನು ದುಡ್ಡು ವೇಸ್ಟ್ ಮಾಡೋ ಸಾಧ್ಯತೆ ಇದೆ. ಅವರು ನಿಮ್ಗೆ ಕೊಡದೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗೆ ದಯಪಾಲಿಸೋ ಚಾನ್ಸಸ್ ಕೂಡ ಇದೆ. ಹುಷಾರಾಗಿರಿ. ಲ್ಯಾಂಡ್ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಕಷ್ಟ ಕೂಡ ಕಾಣಬಹುದು. ನೀವು ಉಪಾಯ ಏನ್ ಮಾಡ್ಕೋಬಹುದು ಅಂದ್ರೆ, ಪಿತೃ ದೇವತೆಗಳಲ್ಲಿ ದೀಪ ಹಚ್ಚಿ ತಿಲ ಹೋಮ ಮಾಡಿಸಿ. ಓಂ ನಮೋ ಭಗವತೆ ವಾಸುದಾಯ ಮಂತ್ರವನ್ನ ದಿನಕ್ಕೆ 27 ಸಲ ಪಠಿಸೋದನ್ನ ಮರಿಬೇಡಿ. 4ನೇ ಎಚ್ಚರಿಕೆ ಏನಂತಂದ್ರೆ, ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ತಿಳ್ಕೊಳ್ಳೇಬೇಕು. ಇಲ್ಲಿವರೆಗೂ ನೋಡಿದ್ರೆ ವಿಡಿಯೋನ ಒಂದು ಲೈಕ್ ಕೊಡಿರಿ ಸ್ನೇಹಿತರೆ. ಕುಟುಂಬದಲ್ಲಿ ಒಡಕೋ, ಮನೆಯಲ್ಲಿ ಭಿನ್ನಾಭಿಪ್ರಾಯ ಕೂಡ ಆಗ್ಬಹುದು. ನೀವು ಹೇಳಿದ ಮಾತಿಗೆ ನಿಮ್ಮ ಮನೆಯಲ್ಲೇ ವಿರೋಧ ಆಗುತ್ತೆ. ನೀವು ಮನೇಲಿ ದೊಡ್ಡವರಾಗಿದ್ರೆ ನಿಮ್ಮ ಮಾತನ್ನ ನಿಮ್ಮ ಮಕ್ಕಳು ಕೇಳದೆ ಇರ್ಬೋದು. ಮನೆಯಲ್ಲಿ ತಮ್ಮಂದಿರ್ಬೋದು, ತಂಗಿರಿರ್ಬೋದು, ಅಕ್ಕಂದಿರ್ಬೋದು, ಸಂಬಂಧಿಕರ ಜೊತೆ ಒಂದು ಮಟ್ಟಕ್ಕೆ ಜಗಳ ಆಗೋ ಚಾನ್ಸ್ ಇರುತ್ತೆ. ಮನೆಯಲ್ಲಿ ಒಡಕಾಗ್ಬೋದು. ವಿಚಿತ್ರ ಶಬ್ದಕ್ಕೆ ನಡವಳಿಕೆಯಲ್ಲಿ ಬದಲಾವಣೆ. ಹೆಂಡತಿಯ ಜೊತೆ ಇದ್ರೆ ಹೆಂಡತಿಯ ನಡವಳಿಕೆ ಬದಲಾವಣೆ, ಗಂಡನ ಜೊತೆ ಇದ್ರೆ ಗಂಡನ ನಡವಳಿಕೆ ಬದಲಾವಣೆ ಕೂಡ ಆಗ್ಬೋದು. ಆ ಕಾರಣಕ್ಕೋಸ್ಕರ ಇದಕ್ಕೆ ಉಪಾಯ ಮಾಡ್ಕೊಂಬಿಡಿ. ಏನಂತ ಅಂದ್ರೆ, ಮನೆಯ ಒಂದು ನೈಋತ್ಯ ಕೋಣೆಯಲ್ಲಿ ಅಷ್ಟದಿಕ್ ಬಂಧನದ ಬಣ್ಣದ ದೀಪ ಹಚ್ಚಿ. ಓಕೆ, ಅದು ಗೊತ್ತಿಲ್ಲದೆ ಇದ್ರೆ ಕಮೆಂಟ್ ಕೇಳಿ, ನಾವು ಕೂಡ ಉತ್ತರ ಕೊಡ್ತೀವಿ. ನಮ್ಮ ಗುರುಜಿ ಕೂಡ ಇದ್ದಾರೆ, ಅವರು ಕೂಡ ಉತ್ತರ ಕೊಡ್ತಾರೆ. ಸ್ನೇಹಿತರ ಜೊತೆ ಇಷ್ಟಪಟ್ಟು ಮಾತನಾಡಿ ಶಾಂತಿಯಿಂದ ವ್ಯವಹರಿಸಿ. ಯಾವುದೇ ಸಮಸ್ಯೆ ಬಂದರೂ ನೀವು ಪರಿಹರಿಸ್ಕೋಬಹುದು. 5ನೇ ವಿಚಾರ ಏನಂದ್ರೆ, ಮಿಥ್ಯಪವಾದ, ಸುಳ್ಳು ಆಪಾದನೆಗಳು ನಿಮ್ಮ ಮೇಲೆ ಬರುತ್ತೆ. ಈ ತಿಂಗಳು ಯಾರೋ ನಿಮ್ಮ ಹೆಸರು ಬಿಟ್ಟು ಏನೋ ನಿಮ್ಗೆ ಮಾಡಕ್ ಹೋಗಿ ತೊಡಕು ಮಾಡಕ್ಕೆ ಅಂತಾನೆ ಮಾಡ್ತಾ ಇರ್ತಾರೆ. ಹುಷಾರಾಗಿರಿ. ಹೀಗೆ ಹುಸಿ ಆರೋಪ ಬರ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ರನ್ನೊಬ್ರು ಹೆಸರು ಕೆಡ್ಸೋದಾಗ್ಲಿ ಹಾಳು ಮಾಡೋದಾಗ್ಲಿ ನಡೀತಾ ಇರುತ್ತೆ. ಅದು ಕೂಡ ನಿಮ್ಗೆ ಕೂಡ ಆಗ್ಬೋದು. ಇದಕ್ಕೆ ಉಪಾಯ ನೀವು ಮಾಡ್ಕೋಬಹುದು. ಈ ದಿನಗಳಲ್ಲಿ ಹೆಚ್ಚು ಮಾತನಾಡುವುದು ಬೇಡ. ಓಂ ಶ್ರೀ ರಾಮ ಜಯ ರಾಮ ಅಂತ ನೀವು ಏನ್ ಮಾಡಿ, ಈ ಮಂತ್ರವನ್ನು 51 ಸಲ 40 ಸಲ ಆದ್ರೂ ಜಪ ಮಾಡಿ. ಕಳ್ತನ ಮಾಡೋರು, ಮೋಸ ಮಾಡೋರು ಅಕ್ಕಪಕ್ಕದಲ್ಲಿ ಇರ್ತಾರೆ. ಹುಷಾರಾಗಿರಿ. ಪರಿಹಾರ ಹೋಮದ ಮಾಹಿತಿಗಳು ಕೂಡ ಇರುತ್ತೆ, ಅದನ್ನ ನಾವು ಕಮೆಂಟ್ ಅಲ್ಲಿ ಹೇಳ್ತೀವಿ. ಆಯ್ತಾ? ಏನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ಕೂಡ ಕೇಳಿ. ವೀಕ್ಷಕರೇ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರವು ನಾವು ನೆಕ್ಸ್ಟ್ ವಿಡಿಯೋಲಿ ಕೂಡ ಹಾಕ್ತೀವಿ. ಅವತ್ತು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಡೀಟೇಲ್ಸ್ ಬೇಕು, ನಿಮ್ಮ ರಾಶಿ ನಕ್ಷತ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಮಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಡೀಟೇಲ್ಸ್ ಕೂಡ ನಾನು ನಿಮಗೆ ಹಾಕ್ತೀನಿ. ಏನಾದರೂ ನಿಮ್ಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತಿಂಗಳ ಇದೇ ರೀತಿ ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಕಟಕ ರಾಶಿ ಭವಿಷ್ಯ, ಕರ್ಕ ರಾಶಿಯಲ್ಲಿ ನಿಮ್ಗೆ ಏನಿದೆ, ಯಾವ ಶನಿಯಲ್ಲಿ ಎಲ್ಲಿ ಕೂತಿದೆ, ಯಾವ ಗುರು ನಕ್ಷತ್ರ ಏನೇನಿದೆ ಎಲ್ಲ ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೀವಿ.